ವಿದ್ಯಾರ್ಥಿಗಳೇ, ಇನ್ನ ತರಗತಿಯಲ್ಲಿ ಸಿಬ್ಬಂದಿ ನಿರ್ವಹಣೆಯ ಕೊನೆಯ ಭಾಗವಾದಂತಹ ತರಬೇತಿಯ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ತರಬೇತಿಯಲ್ಲಿ ವಿವಿಧ ವಿಧಾನಗಳಿವೆ. ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ತರಹದ ತರಬೇತಿ ವಿಧಾನಗಳನ್ನು ಅಳವಡಿಸಿ ಸಿಬ್ಬಂದಿಯ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಈ ತರಬೇತಿ ವಿಧಾನವನ್ನು ಎರಡು ಪ್ರಮುಖ ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಅವುಗಳಾವುದೆಂದರೆ, ಮೊದಲನೇದು ಕಾರ್ಯನಿರತ ವಿಧಾನ, ಎರಡನೇದು ಕಾರ್ಯೇತರ ವಿಧಾನ. ಎರಡು ಗುಂಪುಗಳಲ್ಲಿ ಪ್ರಮುಖವಾದದ್ದು ಒಂದು ಕಾರ್ಯನಿರತ ವಿಧಾನ, ಮತ್ತೊಂದು ಕಾರ್ಯೇತರ ವಿಧಾನ. ಕಾರ್ಯನಿರತ ವಿಧಾನವೆಂದರೇನು? ಹೆಸರೇ ಹೇಳಿದಾಗೆ ಕಾರ್ಯದಲ್ಲಿ ನಿರತವಾಗಿರುವಾಗ ಕೆಲಸಕ್ಕೆ ಅಗತ್ಯ ಇರುವಂತಹ ಕೌಶಲಗಳನ್ನು ಕಲಿತುಕೊಳ್ಳುವುದು. ಈ ತರಬೇತಿ ಕಾರ್ಯಕ್ರಮವನ್ನು ಸಂಸ್ಥೆಯಲ್ಲಿಯೇ ಆಯೋಜಿಸಲಾಗುವುದು. ಸಿಬ್ಬಂದಿಯು, ಕೆಲಸಗಾರರು, ಹೊಸದಾಗಿ ನೇಮಕಗೊಂಡಂತಹ ಅಭ್ಯರ್ಥಿಯು ಕೆಲಸಗಳನ್ನು ನಿರ್ವಹಿಸುತ್ತಾ ಕೆಲಸಕ್ಕೆ ಸಂಬಂಧಪಟ್ಟಂತಹ ಜ್ಞಾನ, ಕೌಶಲ, ಪರಿಣತಿಯನ್ನು ಪಡೆದುಕೊಳ್ಳುತ್ತಾನೆ. ಪ್ರತ್ಯೇಕವಾಗಿ ಕೆಲಸದಿಂದ ದೂರವಾಗಿ ಯಾವುದೇ ತರಬೇತಿಯನ್ನು ಈ ವಿಧಾನದಲ್ಲಿ ಆಯೋಜಿಸುವುದಿಲ್ಲ. ಸಂಸ್ಥೆಯ ಒಳಗೆಯೇ ಕೆಲಸವನ್ನು ನಿರ್ವಹಿಸುತ್ತಾ ಸಿಬ್ಬಂದಿಯು ಅಗತ್ಯ ಇರುವಂತಹ ಕೌಶಲಗಳನ್ನು ಮೈಗೂಡಿಸಿಕೊಳ್ಳುತ್ತಾನೆ. ಕಾರ್ಯನಿರತ ವಿಧಾನಗಳಲ್ಲಿ 4 ವಿಧಗಳಿವೆ. ಅವುಗಳಾವುದೆಂದರೆ, ಮೊದಲನೇದು ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು, ಎರಡನೇದು ವ್ಯಕ್ತಿಗತ ತರಬೇತಿ, ಮೂರನೇದು ಸ್ಥಾನಬದ್ಧ ಕಲಿಕಾ ತರಬೇತಿ, ಕೊನೆಯ ವಿಧಾನ ಕಾರ್ಯ ಆವರ್ತನ. ಮೊದಲನೆಯ ವಿಧಾನ ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು, ಅಪ್ರೆಂಟೈಸ್ಶಿಪ್ ಟ್ರೈನಿಂಗ್. ಏನು ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳೆಂದರೆ ಏನು? ಈ ವಿಧಾನದಲ್ಲಿ ಹೇಗೆ ತರಬೇತಿಯನ್ನು ಸಿಬ್ಬಂದಿಗೆ ನೀಡಲಾಗುವುದು? ಈ ವಿಧಾನದಲ್ಲಿ ವೃತ್ತಿಪರ ಉದ್ಯೋಗಿಗಳು ತರಬೇತುದಾರರಾಗಿ ಪಾತ್ರವನ್ನು ನಿರ್ವಹಿಸುತ್ತಾರೆ. ವೃತ್ತಿಪರ ಉದ್ಯೋಗಿಗಳು ಮಾರ್ಗದರ್ಶನ, ಸಲಹೆಗಳನ್ನು ನೀಡಿ ತರಬೇತಿ ಹೊಂದುವವರಿಗೆ ತರಬೇತಿಯನ್ನು ನೀಡುತ್ತಾರೆ. ಈ ತರಬೇತಿಯು ಉನ್ನತ ಹಂತದ ಕೌಶಲ್ಯವನ್ನು ಪಡೆಯುವಂತೆ ವಿನ್ಯಾಸಗೊಳಿಸಲಾಗಿದೆ. ಸಂಸ್ಥೆಯಲ್ಲಿ ಕೆಲವೆಲ್ಲ ಹುದ್ದೆಗಳು ನುರಿತ ಕೌಶಲಗಳನ್ನು ಬಯಸುತ್ತದೆ. ಉದಾಹರಣೆಗೆ ಕೊಳಾಯಿಗಾರನ ಹುದ್ದೆ, ಇಲೆಕ್ಟ್ರಿಷಿಯನ್ಸ್ ಹುದ್ದೆ ಮತ್ತು ಕಬ್ಬಿಣ ಕೆಲಸಗಾರರ ಹುದ್ದೆ. ಈ ಹುದ್ದೆಗಳು ನುರಿತ ಕೌಶಲಗಳನ್ನು ಬಯಸುವ ಕಾರಣ ಆ ಹುದ್ದೆಗಳಿಗೆ ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮದ ಮೂಲಕ ತರಬೇತಿಯನ್ನು ನೀಡಲಾಗುವುದು. ಪ್ರಶಿಕ್ಷಣಾರ್ಥಿ ಎಂದರೇನು? ಶಿಕ್ಷಣಾರ್ಥಿ ಅಂತ ಹೇಳಿದರೆ ತರಬೇತಿಯನ್ನು ಪಡೆಯುವವರು, ಶಿಕ್ಷಣವನ್ನು ಅರ್ಜಿಸುವವರು. ಅಂತ ಹೇಳಿದರೆ ಪ್ರಥಮ ಬಾರಿ, ಪ್ರಾಥಮಿಕವಾಗಿ, ಮೊದಲ ಬಾರಿಗೆ. ಈ ವಿಧಾನದಲ್ಲಿ ತರಬೇತಿ ಪಡೆಯುವವನು ವೃತ್ತಿಪರ ಉದ್ಯೋಗಿಗಳ ಜೊತೆಗೆ ನಿಗದಿತ ಸಮಯಗಳನ್ನು ಈ ವಿಧಾನದಲ್ಲಿ ತರಬೇತಿ ಪಡೆಯುವವನು ವೃತ್ತಿಪರ ಉದ್ಯೋಗಿಗಳ ಜೊತೆಗೆ ನಿಗದಿತ ಸಮಯಗಳನ್ನು ಕಳೆದು ಕೆಲಸದ ಕೌಶಲಗಳನ್ನು ಅರಿತುಕೊಳ್ಳುತ್ತಾನೆ. ಅಷ್ಟೂ ಮಾತ್ರವಲ್ಲದೆ ಈ ವಿಧಾನದಲ್ಲಿ ವೇಗವಾಗಿ ಮತ್ತು ನಿಧಾನವಾಗಿ ಕಲಿಯುವಂತಹ ಉದ್ಯೋಗಿಗಳು ಒಳಗೊಂಡಿರುತ್ತಾರೆ. ನಿಧಾನವಾಗಿ ಕೆಲಸದ ಕೌಶಲ್ಯವನ್ನು ಕಲಿಯುವ ಉದ್ಯೋಗಿಗಳಿಗೆ ಹೆಚ್ಚಿನ ಗಮನವನ್ನು ನೀಡಲಾಗುವುದು, ಹೆಚ್ಚಿನ ತರಬೇತಿಯನ್ನು ಒದಗಿಸಲಾಗುವುದು. ಇದರ ಉದ್ದೇಶ ಇಷ್ಟೇ, ಉನ್ನತ ಹಂತದ ಕೌಶಲವನ್ನು ಕರಗತ ಮಾಡಿಕೊಳ್ಳಲು ಈ ಕಾರ್ಯಕ್ರಮವನ್ನು, ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಎರಡನೆಯ ವಿಧಾನ ವ್ಯಕ್ತಿಗತ ತರಬೇತಿ, ಕೋಚಿಂಗ್. ಈ ವಿಧಾನದಲ್ಲಿ ಮೇಲಧಿಕಾರಿಯು
ತರಬೇತುದಾರನಾಗಿ ಪಾತ್ರವನ್ನು ನಿರ್ವಹಿಸುತ್ತಾನೆ. ಮೇಲಧಿಕಾರಿಯು ಕೆಲಸಗಳ ಬಗ್ಗೆ ಸರಿಯಾದ ಸೂಚನೆ ಮಾರ್ಗದರ್ಶನವನ್ನು ತರಬೇತಿ ಹೊಂದುವವರಿಗೆ ನೀಡುತ್ತಾನೆ. ಈ ವಿಧಾನದಲ್ಲಿ ತರಬೇತುದಾರನು ಅಂತ ಹೇಳಿದರೆ ಮೇಲಧಿಕಾರಿಯು ಗುರಿಯನ್ನು ನಿರ್ಧರಿಸುತ್ತಾನೆ. ಗುರಿಯನ್ನು ನಿರ್ಧರಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯನ್ನು ಸಂಪರ್ಕಿಸಿ ಅವನ ಸಲಹೆಗಳನ್ನು, ಅವನ ಒಪಿನಿಯನ್ಗಳನ್ನು ಪಡೆದುಕೊಳ್ಳುತ್ತಾನೆ. ಗುರಿಯನ್ನು ನಿರ್ಧರಿಸಿ ಆ ಗುರಿಯನ್ನು ಸಾಧಿಸುವ ವಿಧಾನದ ಬಗ್ಗೆ ಸಲಹೆಯನ್ನು ನೀಡುತ್ತಾನೆ. ಇಲ್ಲಿ ಅಭ್ಯರ್ಥಿಗಳು ಪೂರ್ವ ನಿಗದಿತ ಉದ್ದೇಶ ಅಥವಾ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಾರೆ. ತರಬೇತು ಪಡೆಯುವ ಅಭ್ಯರ್ಥಿಗಳ ಪ್ರಗತಿಗಳನ್ನು ತರಬೇತುದಾರನು ಯಾವಾಗಲೂ ಪರಿಶೀಲಿಸುತ್ತಾನೆ. ಏನಾದರೂ ಲೋಪದೋಷಗಳಿದ್ದರೆ, ಏನಾದರೂ ಬದಲಾವಣೆಯ ಅಗತ್ಯವಿದ್ದರೆ, ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸ ಇದ್ದರೆ ಆ ತಪ್ಪುಗಳನ್ನು, ಲೋಪದೋಷಗಳನ್ನು ಸರಿಪಡಿಸಿ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಾನೆ. ಈ ವಿಧಾನದಲ್ಲಿಯೇ ಮೇಲಧಿಕಾರಿ, ವ್ಯವಸ್ಥಾಪಕ ತರಬೇತಿಯ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾನೆ. ಈ ತರಬೇತಿಯ ಉದ್ದೇಶವೇನು? ಈ ತರಬೇತಿಯ ಮುಖ್ಯ ಉದ್ದೇಶ ತರಬೇತಿ ಪಡೆಯುವವರನ್ನು ಮುಂದಿನ ದಿನಗಳಲ್ಲಿ, ಭವಿಷ್ಯದಲ್ಲಿ ವ್ಯವಸ್ಥಾಪಕರ ಸ್ಥಾನವನ್ನು ಭರ್ತಿ ಮಾಡಲು ಬಳಸುತ್ತಾರೆ. ಹೀಗಾಗಿ ಮೇಲಧಿಕಾರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿ ತನ್ನ ಕೆಲವೆಲ್ಲ ಕರ್ತವ್ಯಗಳನ್ನು ಅಭ್ಯರ್ಥಿಗೆ ನೀಡಿ ಅವನನ್ನು ಆ ವ್ಯವಸ್ಥಾಪನಾ ಕೆಲಸ ಕಾರ್ಯಗಳನ್ನು ಕಲಿಯಲು ಅವಕಾಶವನ್ನು ನೀಡುತ್ತಾನೆ. ಮೂರನೆಯ ವಿಧಾನ, ಕಾರ್ಯನಿರತ ವಿಧಾನದಲ್ಲಿ ಮೂರನೆಯ ವಿಧ ಸ್ಥಾನಬದ್ಧ ಕಲಿಕಾ ತರಬೇತಿ, ಇಂಟರ್ನ್ಶಿಪ್ ಟ್ರೈನಿಂಗ್. ಏನು ಸ್ಥಾನಬದ್ಧ ಕಲಿಕಾ ತರಬೇತಿ? ಸ್ಥಾನಬದ್ಧ ಕಲಿಕಾ ತರಬೇತಿಯು ಶೈಕ್ಷಣಿಕ ರಂಗದ ನಿಗದಿತ ಅಧ್ಯಯನಕ್ಕೆ ಪೂರಕವಾದಂತಹ ಪ್ರಾಯೋಗಿಕ ಮತ್ತು ಕೌಶಲಗಳನ್ನು ವ್ಯವಹಾರ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುವ ಮೂಲಕ ಪಡೆದುಕೊಳ್ಳುತ್ತಾನೆ. ಉದಾಹರಣೆಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಮತ್ತು ಆಸ್ಪತ್ರೆಗಳು ಜಂಟಿಯಾಗಿ ಸ್ಥಾನಬದ್ಧ ಕಲಿಕಾ ತರಬೇತಿಯನ್ನು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನೀಡುತ್ತಾರೆ. ಅಂತಿಮ ಪದವಿಯ ವೈದ್ಯಕೀಯ ವಿದ್ಯಾರ್ಥಿಗಳು ಏನೆಲ್ಲ ತರಗತಿಯಲ್ಲಿ ಕಲಿತಿದ್ದಾರೋ ಆ ಅಧ್ಯಯನವನ್ನು ಪ್ರಾಯೋಗಿಕವಾಗಿ ಕಲಿಯಲು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ರೋಗಿಗಳನ್ನು ಪರೀಕ್ಷಿಸಿ ಹೇಗೆ ರೋಗಗಳನ್ನು ಗುರುತಿಸುವುದು, ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡುವ ತರಬೇತಿಯನ್ನು ಪಡೆಯುತ್ತಾರೆ. ಹೆಚ್ಚಿನ ವೃತ್ತಿಪರ ಕ್ಷೇತ್ರಗಳಲ್ಲಿ ಸ್ಥಾನಬದ್ಧ ಕಲಿಕಾ ತರಬೇತಿಯು ಕಂಡುಬರುತ್ತದೆ. ಕೊನೆಯ ಕಾರ್ಯನಿರತ ವಿಧಾನವೇ ಕಾರ್ಯ ಆವರ್ತನ, ಜಾಬ್ ರೊಟೇಷನ್. ಈ ತರಬೇತಿ ವಿಧಾನದಲ್ಲಿ ಅಭ್ಯರ್ಥಿಯು ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ವರ್ಗಾಯಿಸಿ, ಬದಲಾಯಿಸಿ, ಸ್ಥಾನಪಲ್ಲಟಗೊಳಿಸಿ ಸಂಸ್ಥೆಯ ಎಲ್ಲ ಕಾರ್ಯಗಳ ಕೆಲಸವನ್ನು ತಿಳಿದುಕೊಳ್ಳಲು, ಕೌಶಲಗಳನ್ನು ಕರಗತಗೊಳಿಸಲು ಅನುವು ಮಾಡಿಕೊಡುತ್ತದೆ. ಇಲ್ಲಿ ತರಬೇತಿ ಹೊಂದುವ ಅಭ್ಯರ್ಥಿಯು ವಿಶಾಲಾರ್ಥದಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ, ಸಂಸ್ಥೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಅರಿತುಕೊಳ್ಳಲು ಅನುವು ಮಾಡಿಕೊಡುವುದು. ಉದಾಹರಣೆಗೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಉಳಿತಾಯ ಖಾತೆ ವಿಭಾಗದಿಂದ ಸಾಲದ ಖಾತೆ ವಿಭಾಗಕ್ಕೂ, ಅದೇ ರೀತಿ ಸ್ವಲ್ಪ ಸಮಯದವರೆಗೆ ಸಾಲದ ಖಾತೆಯ ವಿಭಾಗದಿಂದ ಸ್ವಲ್ಪ ಸಮಯದವರೆಗೆ ಸಾಲದ ಖಾತೆಯ ವಿಭಾಗದಿಂದ ಆವರ್ತನ ಠೇವಣಿ ಖಾತೆ, ಕರೆಂಟ್ ಅಕೌಂಟ್ ವಿಭಾಗಕ್ಕೂ, ಅಲ್ಲಿಂದ ನಗದು ವಿಭಾಗಕ್ಕೂ ಕ್ಯಾಶಿಯರ್ ಆಗಿ, ಅಲ್ಲಿಂದ ಅವನನ್ನು ಫಿಕ್ಸೆಡ್ ಡೆಪಾಸಿಟ್ ನಿರ್ದಿಷ್ಟ ಠೇವಣಿ ಖಾತೆಗೆ ವರ್ಗಾಯಿಸಲಾಗುವುದು.
ಈ ರೀತಿಯಲ್ಲಿ ಅಭ್ಯರ್ಥಿಯು ಬ್ಯಾಂಕಿಂಗ್ ವಲಯದ ಎಲ್ಲ ಕೆಲಸ ಕಾರ್ಯಗಳನ್ನು ಕಲಿಯಲು ಅವಕಾಶ ದೊರೆಯುವುದು. ಅವನಿಗೆ ಈ ರೀತಿಯ ತರಬೇತಿಯಿಂದ ಉಳಿತಾಯ ಖಾತೆಯ ವಿಧಾನಗಳನ್ನು ಅರಿತುಕೊಳ್ಳುತ್ತಾನೆ, ಸಾಲ ಖಾತೆಯ ವಿಧಾನಗಳನ್ನು ತಿಳಿದುಕೊಳ್ಳುತ್ತಾನೆ, ಕರೆಂಟ್ ಅಕೌಂಟ್ ಚಾಲ್ತಿ ಖಾತೆಯ ವಿಧಾನಗಳನ್ನು ತಿಳಿದುಕೊಳ್ಳುತ್ತಾನೆ, ಅದೇ ರೀತಿ FD ಅಕೌಂಟ್ನ ವಿಧಾನಗಳನ್ನು ಕೂಡ ಅರಿತುಕೊಳ್ಳುತ್ತಾನೆ. ಈ ಸಂದರ್ಭದಲ್ಲಿ ತರಬೇತಿ ಪಡೆದಂತಹ ಅಭ್ಯರ್ಥಿಯು ಎಲ್ಲ ವಿಧದ ಕೆಲಸಗಳನ್ನು ನಿರ್ವಹಿಸಲು ಸಮರ್ಥನಾಗಿರುತ್ತಾನೆ. ಇಂತಹ ತರಬೇತಿಯಿಂದ ವರ್ಗಾವಣೆ, ಬಡ್ತಿ ಮೊದಲಾದ ಕಾರ್ಯಗಳನ್ನು ಸುಗಮವಾಗಿ ಸಂಸ್ಥೆಗಳು ನಡೆಸಬಹುದು. ಯಾವುದೇ ಅನಿವಾರ್ಯ ಕಾರಣದಿಂದ ಹುದ್ದೆಗಳು ಖಾಲಿ ಬಿದ್ದಾಗ, ಉದಾಹರಣೆಗೆ ಸಿಬ್ಬಂದಿಗಳ ಅಪಮೃತ್ಯುವಿನ ಸಂದರ್ಭದಲ್ಲಿ ಹುದ್ದೆಯು ಖಾಲಿ ಬಿದ್ದಾಗ ಬಡ್ತಿ ಇಲ್ಲವೇ ವರ್ಗಾವಣೆಯ ಮೂಲಕ ಈ ಹುದ್ದೆಗಳನ್ನು ಭರ್ತಿ ಮಾಡಬಹುದು. ಆ ಸಂದರ್ಭದಲ್ಲಿ ಈ ರೀತಿ ತರಬೇತಿ ಪಡೆದಂತಹ ಸಿಬ್ಬಂದಿಯನ್ನು ಪರಿಗಣಿಸಲಾಗುವುದು. ನಾವು ಈಗಾಗಲೇ 4 ವಿಧದ ಕಾರ್ಯನಿರತ ತರಬೇತಿಗಳನ್ನು ಅರ್ಥೈಸಿಕೊಂಡಿದ್ದೇವೆ. ಮುಂದಿನ ಹಂತ ಕಾರ್ಯೇತರ ವಿಧಾನಗಳು. ಕಾರ್ಯೇತರ ವಿಧಾನವೆಂದರೆ ಏನು? ಕಾರ್ಯೇತರ ವಿಧಾನವೆಂದರೆ ತರಬೇತಿಗಳನ್ನು ಸಂಸ್ಥೆಗಳಲ್ಲಿ ನೀಡಲಾಗುವುದಿಲ್ಲ, ತರಬೇತಿಯನ್ನು ಕೆಲಸ ಮಾಡುವ ಸ್ಥಳಗಳಲ್ಲಿ ನೀಡಲಾಗುವುದಿಲ್ಲ, ತರಬೇತಿಯನ್ನು ಪ್ರತ್ಯೇಕವಾದ ಸ್ಥಳಗಳಲ್ಲಿ ತರಬೇತಿ ಕೇಂದ್ರಗಳಲ್ಲಿ ನೀಡಲಾಗುವುದು. ಕಾರ್ಯೇತರ ವಿಧಾನಗಳು ಈ ಕೆಳಗಿನಂತಿದೆ. ಮೊದಲನೆಯದಾಗಿ ತರಗತಿ ಉಪನ್ಯಾಸಗಳು ಮತ್ತು ಸಮ್ಮೇಳನ. ಎರಡನೇದು ಚಲನಚಿತ್ರಗಳು. ಮೂರನೇದು ಪ್ರಕರಣ ಅಧ್ಯಯನ. 4 ಗಣಕಯಂತ್ರದ ಅಣಕು ಮಾದರಿ. 5ನೇದು ಮೊಗಸಾಲೆ ತರಬೇತಿ. ಕೊನೆಯ ವಿಧಾನ ಯೋಚಿಸಲ್ಪಟ್ಟ ಸೂಚನೆ. ನಾವು ಒಂದೊಂದಾಗಿ ಈ ವಿಧಾನಗಳ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ. ಮೊದಲನೇದು ತರಗತಿ ಉಪನ್ಯಾಸ ಮತ್ತು ಸಮ್ಮೇಳನಗಳು. ಇದೊಂದು ಸಾಂಪ್ರದಾಯಿಕ ವಿಧಾನವಾಗಿದೆ. ಹೆಚ್ಚಿನ ಸಂದರ್ಭದಲ್ಲಿ ಸಂಸ್ಥೆಗಳು ತರಬೇತಿಯನ್ನು ತರಗತಿ ಉಪನ್ಯಾಸ ಇಲ್ಲವೇ ಸಮ್ಮೇಳನಗಳ ಮೂಲಕ ಅಭ್ಯರ್ಥಿಗಳಿಗೆ ನೀಡುತ್ತದೆ. ಇಲ್ಲಿ ಕೆಲಸ ಕಾರ್ಯಗಳ ನಿರ್ದಿಷ್ಟ ಮಾಹಿತಿ, ನಿಯಮಗಳು, ವಿಧಾನಗಳು, ಕಾರ್ಯವಿಧಾನಗಳನ್ನು ಪ್ರಸ್ತುತಪಡಿಸಲಾಗಿದೆ. ಮೇಲಧಿಕಾರಿಯು ಅನುಭವಿ ಉದ್ಯೋಗಿಯು ಇಲ್ಲವೇ ಸಿಬ್ಬಂದಿಯು ಶಿಕ್ಷಕನಾಗಿ, ಅಧ್ಯಾಪಕನಾಗಿ ಈ ಸಮ್ಮೇಳನದಲ್ಲಿ, ಈ ಉಪನ್ಯಾಸದಲ್ಲಿ ಪರಿಪೂರ್ಣ ಮಾಹಿತಿಯನ್ನು ನೀಡುವುದಲ್ಲದೆ ಅಭ್ಯರ್ಥಿಗಳಿಗೆ, ತರಬೇತಿ ಹೊಂದುವವರಿಗೆ ಇರುವಂತಹ ಸಂಶಯಗಳನ್ನು ನಿವಾರಿಸುತ್ತಾನೆ. ಈ ವಿಧಾನವು ಪರಿಣಾಮಕಾರಿಯಾಗಿ ಮಾಡಬೇಕಾದರೆ ವಾಕ್ ಶ್ರವಣ ಮಾಧ್ಯಮವನ್ನು ಕೂಡ ಬಳಸಲಾಗುವುದು. ಹೇಳುವಂತಹ ಸೂಚನೆಗಳನ್ನು ಆಡಿಯೋ ಅಥವಾ ವಿಡಿಯೋದ ಮೂಲಕ ಪ್ರಸಾರ ಮಾಡಿ ತರಬೇತಿ ಪಡೆಯುವಂತಹ ಅಭ್ಯರ್ಥಿಗಳ ಸಂಶಯಗಳನ್ನು ನಿವಾರಿಸಲಾಗುವುದು. ಸಮ್ಮೇಳನವು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಒಟ್ಟು ಸೇರಿ, ತರಬೇತಿ ಪಡೆಯುವಂತಹ ಅಭ್ಯರ್ಥಿಗಳು ಒಟ್ಟು ಸೇರಿ ಒಂದು ವಿಷಯದ ಬಗ್ಗೆ ಚರ್ಚಿಸಿ ವಿಚಾರ ಮಂಡನೆಯನ್ನು ಮಾಡುವಂತಾಗಿದೆ. ಹೀಗಾಗಿ ಇಂತಹ ತರಬೇತಿಯಲ್ಲಿ ತರಬೇತಿ ಪಡೆಯುವವರಿಗೆ ಬೇರೆ ಬೇರೆ ವ್ಯಕ್ತಿಗಳ ದೃಷ್ಟಿಕೋನವನ್ನು, ಒಂದು ವಿಚಾರದ ಬಗ್ಗೆ ಇರುವ ದೃಷ್ಟಿಕೋನವನ್ನು ಅರಿತುಕೊಳ್ಳಲು ಸಹಾಯ ಮಾಡುವುದು, ಅವಕಾಶವು ಒದಗುವುದು. ತರಗತಿ ಉಪನ್ಯಾಸ ಮತ್ತು ಸಮ್ಮೇಳನಗಳು ಸಾಮಾನ್ಯವಾಗಿ ಎಲ್ಲ ವ್ಯವಹಾರ ಸಂಸ್ಥೆಗಳಲ್ಲಿ ಕಂಡುಬರುತ್ತದೆ. ಎರಡನೆಯ ವಿಧಾನ ಚಲನಚಿತ್ರಗಳು, ಫಿಲ್ಮ್ಸ್. ಹೇಗೆ ದೃಶ್ಯ ಮಾಧ್ಯಮವನ್ನು ತರಬೇತಿಯಲ್ಲಿ ಬಳಸುತ್ತಾರೆ? ಯಾಕೆ ಈ ದೃಶ್ಯ ಮಾಧ್ಯಮಗಳನ್ನು ಬಳಸುತ್ತಾರೆ? ಕೆಲವೆಲ್ಲ
ಸಂಕೀರ್ಣ ಅಂಶಗಳು, ಕ್ಲಿಷ್ಟ ಅಂಶಗಳನ್ನು ಕೇವಲ ಬಾಯಿ ಮಾತಿನ ವಿವರಣೆಯಿಂದ ಅಭ್ಯರ್ಥಿಗಳಿಗೆ ಅರ್ಥೈಸಲು ಅಸಾಧ್ಯ. ಅಂತಹ ಸಂದರ್ಭದಲ್ಲಿ ಈ ಸಂಕೀರ್ಣ, ಕ್ಲಿಷ್ಟ ಅಥವಾ ಉನ್ನತ ಹಂತದ ಕೌಶಲವನ್ನು ಪ್ರಸ್ತುತಪಡಿಸಲು ದೃಶ್ಯ ಮಾಧ್ಯಮವನ್ನು ಬಳಸುತ್ತಾರೆ. ದೃಶ್ಯ ಮಾಧ್ಯಮವು ಈ ಅಭ್ಯರ್ಥಿಗಳಲ್ಲಿ, ತರಬೇತಿ ಪಡೆಯುವವರಲ್ಲಿ ಹೆಚ್ಚಿನ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಅವನು ಆ ಚಿತ್ರಗಳನ್ನು ವೀಕ್ಷಿಸಿ, ಚಲನಚಿತ್ರವನ್ನು ವೀಕ್ಷಿಸಿ ಯಾವ ವಿಧದಲ್ಲಿ ಕೆಲಸವನ್ನು ನಿರ್ವಹಿಸಬಹುದು, ಸರಳವಾಗಿ ಹೇಗೆ ಕೆಲಸವನ್ನು ನಿರ್ವಹಿಸಬಹುದು, ಏನೆಲ್ಲ ಅಪಾಯಗಳು ಒಳಗೊಂಡಿದೆ, ಲೋಪದೋಷಗಳನ್ನು ಕೂಡ ಗುರುತಿಸಬಹುದು. ಹೀಗಾಗಿ ಅಭ್ಯರ್ಥಿಯು ತನ್ನಲ್ಲಿನ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನಗೊಳಿಸಲು ಕೂಡ ಅವಕಾಶ ಒದಗುವುದು. ಚಲನಚಿತ್ರ ಮಾಧ್ಯಮವನ್ನು ಅಥವಾ ಚಲನಚಿತ್ರ ವಿಧಾನವನ್ನು ಕೆಲವು ಬಾರಿ ಸಮ್ಮೇಳನಗಳಲ್ಲಿಯೂ ತರಗತಿ ಉಪನ್ಯಾಸಗಳಲ್ಲಿಯೂ ಕೂಡ ಬಳಸುತ್ತಾರೆ. ಈ ಬಳಕೆಯಿಂದಾಗಿ ಆ ತರಗತಿ ಉಪನ್ಯಾಸ ಮತ್ತು ಸಮ್ಮೇಳನಗಳು ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. ಮೂರನೆಯ ವಿಧಾನ ಪ್ರಕರಣ ಅಧ್ಯಯನ. ಏನು ಪ್ರಕರಣ ಅಧ್ಯಯನ? ಕೇಸ್ ಸ್ಟಡೀಸ್. ಹೇಗೆ ಈ ವಿಧಾನದಲ್ಲಿ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡಲಾಗುವುದು? ಈ ವಿಧಾನದಲ್ಲಿ ತರಬೇತಿ ಪಡೆಯುವಂತಹ ಅಭ್ಯರ್ಥಿಗಳಿಗೆ ಒಂದು ಘಟನೆಯನ್ನು ಅಥವಾ ಪ್ರಕರಣವನ್ನು ನೀಡಲಾಗುವುದು. ಈ ಪ್ರಕರಣದಲ್ಲಿ ಸಮಸ್ಯೆಗಳು ಒಳಗೊಂಡಿರುತ್ತದೆ. ತರಬೇತಿ ಪಡೆಯುವವನು ಪ್ರಕರಣವನ್ನು ಎಲ್ಲ ಕೋನಗಳಲ್ಲಿ ಅಧ್ಯಯನ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಅದರಲ್ಲಿರುವಂತಹ ಆ ಸಮಸ್ಯೆಯನ್ನು ಪರಿಹರಿಸಲು ಇರುವಂತಹ ಪರ್ಯಾಯ ಮಾರ್ಗಗಳನ್ನು ಅಭಿವೃದ್ಧಿಪಡಿಸಬೇಕು. ಈ ಪ್ರಕರಣಗಳು ಹೇಗೆ ಅಭಿವೃದ್ಧಿಪಡಿಸುವುದು? ಪ್ರಕರಣಗಳನ್ನು ಹೇಗೆ ತರಬೇತಿ ನೀಡುವವರು, ತರಬೇತುದಾರರು ಅಭ್ಯರ್ಥಿಗಳಿಗೆ ನೀಡುತ್ತಾರೆ? ಆ ತರಬೇತುದಾರರ ಅನುಭವಗಳಲ್ಲಿ ನಡೆದಂತಹ ನೈಜ ಘಟನೆಗಳು, ಆ ತರಬೇತುದಾರರು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಆದಂತಹ ಘಟನೆಗಳನ್ನೇ ಪ್ರಕರಣಗಳಾಗಿ ಅಭ್ಯರ್ಥಿಗಳಿಗೆ ನೀಡಲಾಗುವುದು. ಹೆಚ್ಚಾಗಿ ಈ ರೀತಿಯ ವಿಧಾನವನ್ನು ವ್ಯವಸ್ಥಾಪಕರ ಸಿಬ್ಬಂದಿಗಳಿಗೆ ತರಬೇತಿ ನೀಡುವಂತಹ ಸಂದರ್ಭದಲ್ಲಿ ನೀಡಲಾಗುವುದು. ನಮಗೆ ತಿಳಿದ ಹಾಗೆಯೇ ವ್ಯವಸ್ಥಾಪಕರ ಮುಖ್ಯ ಕಾರ್ಯ ಸಮಸ್ಯೆಗಳನ್ನು ಪರಿಹರಿಸುವುದು ಮತ್ತು ನಿರ್ಧಾರ ತೆಗೆದುಕೊಳ್ಳುವುದು. ಪ್ರಕರಣ ಅಧ್ಯಯನದಿಂದ ಹೇಗೆ ಒಂದು ಪ್ರಕರಣವನ್ನು ಯಾವ ರೀತಿ ವಿಶ್ಲೇಷಿಸಬಹುದು, ಆ ಸಮಸ್ಯೆಗೆ ನಿಜವಾದ ಕಾರಣ ಏನು, ಆ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು, ಯಾವುದೆಲ್ಲ ಪರ್ಯಾಯ ಮಾರ್ಗಗಳಿದೆ, ಅತ್ಯುತ್ತಮ ಪರಿಹಾರ ಮಾರ್ಗವನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳುವುದು, ಈ ಎಲ್ಲ ಕೌಶಲಗಳನ್ನು ಈ ರೀತಿಯ ತರಬೇತಿಯಿಂದ ಅಭ್ಯರ್ಥಿಗಳು ಮೈಗೂಡಿಸಿಕೊಳ್ಳುತ್ತಾರೆ. ನಾಲ್ಕನೆಯ ವಿಧಾನ ಗಣಕಯಂತ್ರದ ಅಣುಕು ಮಾದರಿ. ಈ ವಿಧಾನದಲ್ಲಿ ಕೆಲಸದ ವಾತಾವರಣವನ್ನು ಕಂಪ್ಯೂಟರ್ ಪ್ರೋಗ್ರಾಮಿನ ಮೂಲಕ ಸೃಷ್ಟಿಸಲಾಗುವುದು. ಕೆಲಸದ ವಾತಾವರಣದ ಅಣುಕು ಮಾದರಿಯನ್ನು ಕಂಪ್ಯೂಟರ್ ಪ್ರೋಗ್ರಾಮಿನ ಮೂಲಕ ಕೆಲಸದ ನೈಜತೆಯನ್ನು ಅನುಕರಿಸಲು ಅದಕ್ಕೆ ತಕ್ಕಂತಹ ಮಾದರಿಗಳನ್ನು ರಚಿಸಿ ಕೆಲಸಗಳನ್ನು ಕಲಿಯಲು ಅನುವು ಮಾಡಿಕೊಡುತ್ತದೆ. ಈ ರೀತಿಯ ತರಬೇತಿಯಲ್ಲಿ ಅಭ್ಯರ್ಥಿಯು ಪದೇ ಪದೇ ಆ ಪ್ರೋಗ್ರಾಮನ್ನುಗಳನ್ನು ನೋಡುತ್ತಾ ತನ್ನ ಕೌಶಲವನ್ನು ಹೆಚ್ಚಿಸಬಹುದು, ಕೆಲಸದ ನೈಜ ಅನುಭವವನ್ನು ಪಡೆಯಬಹುದು. ಐದನೇದು ಮೊಗಸಾಲೆ ತರಬೇತಿ. ಮೊಗಸಾಲೆ ಎಂದರೆ ಏನು? ಮೊಗಸಾಲೆ ಅಂತ ಹೇಳಿದರೆ ಒಂದು ತರಬೇತಿ ಕೇಂದ್ರ. ಈ ತರಬೇತಿ ಕೇಂದ್ರದಲ್ಲಿ ಕೆಲಸ ಮಾಡುವ ಸ್ಥಳಗಳಲ್ಲಿ ಉಪಯೋಗಿಸುವ ಉಪಕರಣಗಳು, ಸಲಕರಣೆಗಳು, ಕಡತಗಳನ್ನು ಇರಿಸಲಾಗುವುದು. ಕೆಲವು ಬಾರಿ ಯಂತ್ರೋಪಕರಣಗಳ ಮಾದರಿಗಳನ್ನು ರಟ್ಟುಗಳಿಂದ, ಥರ್ಮಕೋಲುಗಳಿಂದ ರಚಿಸಿ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡಲಾಗುವುದು.
ಹೆಚ್ಚಿನ ತಾಂತ್ರಿಕ ಕ್ಷೇತ್ರಗಳಲ್ಲಿ, ತಾಂತ್ರಿಕ ಉದ್ಯೋಗಗಳಲ್ಲಿ ಈ ರೀತಿಯ ತರಬೇತಿಗಳನ್ನು ಅಭ್ಯರ್ಥಿಗಳಿಗೆ ನೀಡಲಾಗುವುದು. ಯಂತ್ರದ ಮಾದರಿಗಳನ್ನು ಇಟ್ಟು ಅದರ ಭಾಗಗಳನ್ನು ವಿವರಿಸಿ ಯಾವ ರೀತಿ ಆ ಯಂತ್ರದಿಂದ ಕೆಲಸ ಮಾಡುವುದು ಎಂಬ ವಿಧಾನವನ್ನು ಅಭ್ಯರ್ಥಿಗೆ ವಿವರಿಸಲಾಗುವುದು. ಇಲ್ಲಿ ಮುಖ್ಯ ಉದ್ದೇಶ ಅಪಾಯಕಾರಿ ಯಂತ್ರಗಳಲ್ಲಿ ನೇರವಾಗಿ ತರಬೇತಿ ಇಲ್ಲದೆ ಕೆಲಸ ಮಾಡಿದಾಗ ಅಪಘಾತಗಳಾಗುವ ಸಾಧ್ಯತೆ ಹೆಚ್ಚಿದೆ. ಇಂತಹ ಸನ್ನಿವೇಶವನ್ನು ತೊಡೆದುಹಾಕಲು ಅಭ್ಯರ್ಥಿಗಳಿಗೆ ಮೊಗಸಾಲೆ ತರಬೇತಿಯನ್ನು ನೀಡಲಾಗುವುದು. ಇಲ್ಲಿ ಅನುಭವಿ ಸಿಬ್ಬಂದಿಗಳು ತರಬೇತುದಾರರಾಗಿ ಆ ಯಂತ್ರಗಳಲ್ಲಿ ಕೆಲಸ ನಿರ್ವಹಿಸಿದಂತಹ ಸಿಬ್ಬಂದಿಗಳು ತರಬೇತುದಾರರಾಗಿ ಪಾತ್ರ ನಿರ್ವಹಿಸುತ್ತಾರೆ. ಕೊನೆಯ ವಿಧಾನ ಯೋಚಿಸಲ್ಪಟ್ಟ ಸೂಚನೆ. ಈ ವಿಧಾನದ ಮುಖ್ಯ ಉದ್ದೇಶ ನಿರ್ದಿಷ್ಟ ಕೌಶಲ್ಯ ಮತ್ತು ಸಾಮಾನ್ಯ ಜ್ಞಾನವನ್ನು ಪೂರ್ವ ನಿರ್ಧರಿತ ಅಥವಾ ನಿಯೋಜಿತ ಕಾರ್ಯದ ಬಗ್ಗೆ ಪಡೆದುಕೊಳ್ಳುವುದಾಗಿದೆ. ಹೇಗೆ ಈ ತರಬೇತಿಯನ್ನು ನೀಡಲಾಗುವುದು? ಒಂದು ನಿರ್ದಿಷ್ಟ ಕೌಶಲದ ಬಗ್ಗೆ ಅಥವಾ ಕೆಲಸ ಕಾರ್ಯಗಳನ್ನು ಬೇರೆ ಬೇರೆ ಚಟುವಟಿಕೆಗಳಾಗಿ ವಿಭಾಗಿಸುವುದು. ಈ ಚಟುವಟಿಕೆಗಳನ್ನು ಅನುಕ್ರಮವಾಗಿ, ಕ್ರೊನಾಲಜಿಕಲ್ ಆರ್ಡರ್, ಅನುಕ್ರಮವಾಗಿ ಮತ್ತು ಕ್ರಮಬದ್ಧವಾಗಿ ಜೋಡಿಸಲಾಗುವುದು. ಅಭ್ಯರ್ಥಿಯು ತರಬೇತಿ ಪಡೆಯುವವನು ಒಂದೊಂದು ಅಂಶದ ಬಗ್ಗೆ ಕಲಿತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಬಾರಿ ಒಂದು ಹಂತವು ಅವನು ಅರ್ಥೈಸಿಕೊಂಡ ಬಳಿಕ ಮುಂದಿನ ಹಂತದ ತರಬೇತಿಗೆ ಅವನು ತೇರ್ಗಡೆ ಹೊಂದುತ್ತಾನೆ. ಮುಂದಿನ ಹಂತದ ತರಬೇತಿಗೆ ಸನ್ನದ್ಧನಾಗುತ್ತಾನೆ. ಮುಂದಿನ ಹಂತದಲ್ಲಿ ಮತ್ತೆ ಆ ಕೆಲಸದ ವಿವರಣೆಯನ್ನು ನೀಡಿ ಅವನ ಕಲಿಕಾ ಸಾಮರ್ಥ್ಯವನ್ನು ಮೌಲ್ಯಮಾಪನಗೊಳಿಸುವಂತೆ ಪ್ರಶ್ನೆಗಳನ್ನು ನೀಡಿ ಅವನ ಕಲಿಕಾ ಜ್ಞಾನವನ್ನು ಮೌಲ್ಯಮಾಪನಗೊಳಿಸಲಾಗುವುದು. ಈ ರೀತಿ ಕ್ರಮಬದ್ಧವಾಗಿ ಒಂದು ಕೆಲಸ ಕಾರ್ಯವನ್ನು ಹೇಗೆ ನಿರ್ವಹಿಸಬಹುದು ಎಂಬುದನ್ನು ಸಿಬ್ಬಂದಿಯು ಅರಿತುಕೊಳ್ಳುತ್ತಾನೆ. ಈ ವಿಧಾನವು ಹೆಚ್ಚಾಗಿ ತಾಂತ್ರಿಕ ಕ್ಷೇತ್ರದ ಹುದ್ದೆಗಳನ್ನು ನಿರ್ವಹಿಸಲು ಹೆಚ್ಚಿನ ಅವಕಾಶವನ್ನು ನೀಡುವುದು. ನಾವು ಇಲ್ಲಿಯವರೆಗೆ ವಿಧವಾದಂತಹ ತರಬೇತಿ ವಿಧಾನಗಳನ್ನು ಅಧ್ಯಯನ ಮಾಡಿದ್ದೇವೆ. ಇಲ್ಲಿಗೆ ಈ ಸಿಬ್ಬಂದಿ ನಿರ್ವಹಣೆ ಅಧ್ಯಾಯದ ಎಲ್ಲ ವಿವರಣೆಗಳನ್ನು ಸೂಕ್ತವಾಗಿ ನೀಡಲಾಗಿದೆ. ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.